ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೇ ಸ್ಟಿಚ್ ಮಾಡಿದಂಥ ಕೆಲವು ಡ್ರೆಸ್ಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪಿಂಕ್ ನೆಟ್ಟೆಡ್ ಫ್ಯಾಬ್ರಿಕ್ಗೆ ವೈಟ್ ಬೀಡ್ಸ್ ಬಾಟಮ್ಗೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ಇದು ಬ್ಲೌಸನ್ನು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಇದು ಫುಲ್ ಫ್ಲವರ್ ಡಿಸೈನ್ ಆಗಿಬಿಟ್ಟು ನೆಟ್ಟೆಡ್ ಫ್ಯಾಬ್ರಿಕ್ ಆಗಿಬಿಟ್ಟಿದೆ. ಇದು ಫಂಕ್ಷನ್ ವೇರ್ಗೆ ತುಂಬ ಟ್ರೆಡಿಷನಲ್ ಲುಕ್ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಆರೆಂಜ್ ಕಲರೇ ತೊಗೊಂಡಿದ್ದೀನಿ. ಇದು ಬೀಡ್ಸ್ ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ವಾಶ್ ಮಾಡೋದಕ್ಕೂ ತುಂಬ ಈಸಿ ಇದೆ, ಸಿಂಪಲ್ ವಾಶ್ ಮಾಡಿದ್ರೆ ಸಾಕು. ಇದು ಟ್ರೆಡಿಷನಲ್ ವೇರ್ ಇಷ್ಟಪಡೋರಿಗೆ ಈ ವಿಡಿಯೋ ತುಂಬ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಇದು ಯೆಲ್ಲೋ ಕಲರಲ್ಲಿ ನೋಡಿ ಮಿರರ್ ವರ್ಕ್ ಬಂದುಬಿಟ್ಟು ಇದು ಫುಲ್ ಫ್ಲೇಯರ್ ಆಗಿ ಲೆಹಂಗಾ ಮಾಡಿದ್ದೀನಿ ನೋಡಿ. ಇದಕ್ಕೆ ಪಿಕಾಕ್ ಕಲರ್ ಟಾಪ್ ಮಾಡಿದ್ದೀನಿ. ಇದು ಜುಮ್ಕಾ ವರ್ಕ್ ಬಂದುಬಿಟ್ಟಿದೆ ನೋಡಿ. ಇದು ನೆಕ್ ಹತ್ರ ಗೋಲ್ಡನ್ ಬೀಡ್ಸ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಹಾಗೆ ಟಜಲ್ಸ್ನು ಮಾಡಿದ್ದೀನಿ ನೋಡಿ. ಬ್ಯಾಕ್ ಸೈಡ್ ಹಿಂಗೆ ಟೈಯಿಂಗ್ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕ ಮಕ್ಕಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡವ್ರನ್ನೂ ಈ ಥರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಫಂಕ್ಷನ್ ವೇರ್ಗೆ ತುಂಬ ಲುಕ್ ಕೊಡುತ್ತೆ ಈ ಥರ ಡ್ರೆಸ್ಸಸ್ ಎಲ್ಲ. ಮಿರರ್ ವರ್ಕ್ ಇದೆ. ಹಾಗೆ ಇದು ರೆಡ್ ಕಲರಲ್ಲಿ, ಇದು ನಾನು ಸಾರಿಲೇ ಮಾಡಿರೋದು ನೋಡಿ. ರೆಡ್ ಕಲರಲ್ಲಿ ಲಂಗ ಬ್ಲೌಸ್ ಮಾಡಿದೆ, ಪ್ಲೀಟೆಡ್ ಸ್ಕರ್ಟ್ ಬ್ಲೌಸ್ ಇದು. ಇದಕ್ಕೆ ನೇವಿ ಬ್ಲೂ ಔಟ್ಸೈಡಿಂದ ಪೀಸ್ ತೊಗೊಂಡು ರೆಡ್ಡಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ, ಮೆಷಿನ್ ಎಂಬ್ರಾಯ್ಡ್ರಿದು. ಇದು ಗೋಲ್ಡನ್ ಬಾರ್ಡ್ರ್ ಬಂದಿದೆ ನೋಡಿ. ಹಾಗೆ ಇನ್ನೊಂದು ಇದಕ್ಕೆ ಬ್ಲ್ಯಾಕ್ ಕಾಂಬಿನೇಷನ್ನು ಕೊಟ್ಟಿದ್ದೀನಿ. ಬ್ಲ್ಯಾಕಿಗೆ ರೆಡ್ಡಲ್ಲಿ ವರ್ಕ್ ಮಾಡಿಸಿದ್ದೀನಿ, ಎಂಬ್ರಾಯ್ಡ್ರಿ ವರ್ಕ್, ಮೆಷಿನ್ ಎಂಬ್ರಾಯ್ಡ್ರಿ ವರ್ಕ್ ಇದು. ಹಾಗೆ ಸ್ಲೀವ್ಸ್ಗೆ ಬಾರ್ಡ್ರ್ ಅಟ್ಯಾಚ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನೈಟ್ ಫಂಕ್ಷನ್ಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಇನ್ನೊಂದು ಸಿಲ್ಕ್ ಸಾರಿಯಲ್ಲಿ ಸಿಂಪಲ್ಲಾಗಿ ಒಂದು ಪ್ಲೀಟೆಡ್ ಲಂಗ ಬ್ಲೌಸ್ ಮಾಡಿದ್ದೀನಿ. ಇದು ಪ್ರಿನ್ಸಸ್ ಕಟ್ ಮಾಡಿದ್ದೀನಿ ನೋಡಿ. ಸಿಂಪಲಾಗಿ ಮನೆಯಲ್ಲಿ ಏನಾದರೂ ಫಂಕ್ಷನ್ ಪೂಜೆ ಎಲ್ಲ ಇದ್ದರೆ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಾನು ಕೆಲವು ಮ್ಯಾಟ್ಗಳನ್ನು ಮಾಡಿದ್ದೀನಿ ನೋಡಿ, ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡೋದಕ್ಕೆ. ಬಿಸಿ ಪಾತ್ರೆಗಳನ್ನೆಲ್ಲ ಹಾಗೆ ಇಟ್ಟರೆ ಗ್ಲಾಸ್ ಇದ್ದು ಡೈನಿಂಗ್ ಟೇಬಲ್ ಎಲ್ಲ ಇದ್ದರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಬಿಸಿ ಪಾತ್ರೆಗಳನ್ನು ಇಡೋದಕ್ಕೆ ಅಂತ ಹೇಳಿ ಈ ಥರ ಶರ್ಟ್ ಪೀಸಲ್ಲಿ ಈ ಥರ ಮ್ಯಾಟ್ ಮಾಡಿರೋ ನೋಡಿ. ನಾನಿದು 10 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ವಾಶ್ ಮಾಡೋಕ್ಕೂ ತುಂಬ ಈಸಿ ಇದೆ. ನೀವು ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಈ ಥರ ಟ್ರೈ ಮಾಡಿ ನೋಡಿ ಒಂದ್ಸರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಲುಕ್ ಚೆನ್ನಾಗಿದೆ. ಬೇರೆ ಎಷ್ಟು ವರ್ಷ ಆದರೂ ಹಾಳಾಗಲ್ಲ ಇದು. ಹಾಗೆ ಇದು ಆ್ಯಪ್ರನ್ ಮಾಡಿದ್ದೀನಿ ನೋಡಿ, ಒಂದು ಪಾಕೆಟ್ ಕೂಡ ಹಾಕಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ. ನಮ್ಮ ಹತ್ರ ವೇಸ್ಟ್ ಬಟ್ಟೆ ಇದ್ದರೆ ಈ ಥರ ಆ್ಯಪ್ರನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಡ್ರೆಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ, ಚೈನೀಸ್ ಕಾಲರ್ ಬಂದುಬಿಟ್ಟು. ಜಸ್ಟ್ ಒಂದೇ ಒಂದು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.